ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು KV ಕನ್ನಡ ವ್ಲಾಗ್ಸ್. ಬೆಳಗ್ಗೆನೇ ಇದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಗಾಡಿ ಹತ್ರ ಹೋದೆ. ಗಾಡಿ ಹತ್ರ ಹೋಗಿ ಆಂಜನೇಯನ ಕೈ ಮುಕ್ಕೊಂಡು ಗಾಡಿ ತೊಗೊಂಡು ಪಿಣ್ಯ ಹೋದೆ. ಪಿಣ್ಯದಲ್ಲಿ ನಿನ್ನೆ ಗಾಡಿ ಕ್ಯಾನ್ಗಳಿತ್ತು, ಆ ಕ್ಯಾನ್ ಎಲ್ಲ ಅನ್ಲೋಡ್ ಮಾಡಿದೆ. ಅನ್ಲೋಡ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಬಿಟ್ಟೆ. ಅಲ್ಲಿಂದ ಡಿ ಗ್ರೂಪ್ ಬಂದೆ. ಡಿ ಗ್ರೂಪಲ್ಲಿ ಒಂದೇ ಒಂದು ಡೋರ್ ಇತ್ತು, ಅದನ್ನ ಹಾಕೊಂಡೋಗಿ ಪಕ್ಕದ ರೋಡ್ಗೆ ಅಲ್ಲೇ ಅನ್ಲೋಡ್ ಮಾಡಿಬಿಟ್ಟು ಅಲ್ಲಿಂದ ನಾಗರಬಾವಿಗೆ ಬಂದೆ. ನಾಗರಬಾವಿಗೆ ಬಂದು ಅಲ್ಲಿ ಲೋಡ್ ಮಾಡಿಕೊಂಡೆ. ಅಲ್ಲೆಲ್ಲ ಲೋಡ್ ಮಾಡ್ಕೊಂಡಾದ್ಮೇಲೆ ಅನ್ಲೋಡ್ ಪಾಯಿಂಟಿಗೆ ಬಂದೆ. ಮತ್ತು ಡಿ ಗ್ರೂಪ್ ಬಂದು ಅನ್ಲೋಡ್ ಎಲ್ಲ ಮಾಡಿ ಮತ್ತು ಸ್ಟ್ಯಾಂಡ್ ಕಡೆ ಬಂದೆ. ಸ್ಟ್ಯಾಂಡಿಗೆ ಬಂದೆ. ಸೇಮ್ ಎಲ್ಲ ಗಾಡಿಗಳು ಇವತ್ತು ಹಂಗೆ ನಿಂತಿದ್ದು. ಆಮೇಲೆ ಸೂಪರ್ ಎಸಿಗೆ ಒಂದು ಬಾಡಿಗೆ ಬಂತು. ಟಾಟಾ ಎಸಿ ತೊಗೊಂಡೋಗಿ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಸೂಪರ್ ಎಸಿ ಎತ್ಕೊಂಡು ತಾವರೆಕೆರೆ ಹೋದೆ. ತಾವರೆಕೆರೆಯಲ್ಲಿ ಅಲ್ಲಿಂದ ಲೋಡ್ ಮಾಡ್ಕೊಂಡ್ಬರ್ಬೇಕಾಗಿತ್ತು. ಈಗ ಹೋಗ್ತಾ ಇದೆ. ಚೆನ್ನೈನಹಳ್ಳಿ ಹತ್ರ ಡೀಸೆಲ್ ಹಾಕ್ಸ್ಕೊಂಡು ತಾವರೆಕೆರೆ ಹೋದೆ. ಎಲ್ಲ ಮಾಡ್ಕೊಂಡು ರಿಟರ್ನ್ ಬರ್ತಾ ಇದೆ. 20 ಅಡಿ ಪೈಪ್ ಇತ್ತು. ಚೆನ್ನೈನಹಳ್ಳಿ ಬಿಟ್ಟು ಮುಂದೆ ಬಂದೆ. ಪೊಲೀಸರು ಹಿಡ್ಕೊಂಡ್ರು. ಪೊಲೀಸರು ಹಿಡಿದು 300 ರೂಪಾಯಿ ಕೊಟ್ಟಿದ್ದು 200 ರೂಪಾಯಿ ಫೈನ್ ಹಾಕೊಂಡ್ಕೊಟ್ರು. ಅದೆಲ್ಲ ತಗೊಂಡು ಈಗ ಮಾರ್ಕೆಟ್ ಬಂದೆ. ಮಾರ್ಕೆಟ್ ಟ್ರಾನ್ಸ್ಪೋರ್ಟ್ಗೆ, ಚಿಕ್ಕಪೇಟೆ ಟ್ರಾನ್ಸ್ಪೋರ್ಟ್ಗೆ ಹೋಗಿ ಟ್ರಾನ್ಸ್ಪೋರ್ಟಲ್ಲೆಲ್ಲ ಅನ್ಲೋಡ್ ಮಾಡಿ ರಿಟರ್ನ್ ಬರ್ತಾ ಇದ್ದೆ. ಬರ್ತಾ ಹಂಗೆ ಆಂಜನೇಯನ ದೇವಸ್ಥಾನ ಬಂತು. ಕಳೆ ಆಂಜನೇಯನ ದೇವಸ್ಥಾನ ಹಂಗೆ ಕೈ ಮುಕ್ಕೊಂಡು ಮನೆಗೆ ಬಂದೆ. ಮನೆ ಹತ್ರ ಬಂದಾದ್ಮೇಲೆ ಇನ್ನೊಂದು ಬಾಡಿಗೆ ಐತೆ ಅಂತ ಫೋನ್ ಮಾಡಿದ್ರು. ಮತ್ತು ಸೂಪರ್ ಎಸಿನೇ ತಗೊಂಡು ಉಳ್ಳಾಲ್ ಟಿಂಬರ್ಗೆ ಹೋದೆ. ಟಿಂಬರ್ಗೆ ಹೋಗಿ ಲೋಡೆಲ್ಲ ಮಾಡಿಸ್ಕೊಂಡು ಕೆಂಗೇರಿಗೆ ಹೋದೆ. ಕೆಂಗೇರಿಗೆ ಹೋಗಿ ಅನ್ಲೋಡ್ ಪಾಯಿಂಟಿಗೆ ನಿಲ್ಲಿಸಿದೆ. ಅನ್ಲೋಡ್ ಒಂದೊಂದು ಬೋಲ್ಡ್ 40-45 kg ಬರುತ್ತಂತೆ. ಎತ್ತ ಪಾಪ ಕಷ್ಟ ಬೀಳ್ತಾಯಿದ್ರು. ಬೇಗ ಮಾಡಿ ಎಲ್ಲ ಅನ್ಲೋಡ್ ಮಾಡಿದ್ರು. ಅನ್ಲೋಡೆಲ್ಲ ಮಾಡಿಕೊಂಡು ರಿಟರ್ನ್ ಮನೆ ಕಡೆ ಬಂದ್ವಿ.